ನೋಡಿ, ಈ ನುಗ್ಗೆಕಾಯಿ ಸೊಪ್ಪನ್ನ ಮಾರಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾರ್ತಿದ್ದಾರೆ ಅಂತ ಹೇಳಿದೆ. ನೀವು ಈ ಗೂಗಲಲ್ಲಿ ಹೋಗ್ಬಿಟ್ಟು ಮುರಿಂಗಾ ಪೌಡರ್ ಅಥವಾ ಡ್ರಮ್ ಸ್ಟಿಕ್ ಲೀವ್ಸ್ ಪೌಡರ್ ಅಂತ ಹಾಕಿ 1 kgಗೆ 1000 ರೂಪಾಯಿ ಇದೆ. ಸೊ ಇದು ಏನಕ್ಕಂದ್ರೆ ಇದು ಬೇರೆ ದೇಶಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ಭಾರತದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಿದೆ. ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ. ನಾವು ಫುಡ್ ಅಲ್ಲೇ ನೋಡ್ಕೊಳ್ಳೋದಾದ್ರೆ ಮೇನ್ ಆಗಿ 2, ಒಂದು ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಇನ್ನೊಂದು ಈ ನುಗ್ಗೆಕಾಯಿ. ಈ ನುಗ್ಗೆಕಾಯಿ ಇದು ನಾರ್ಮಲ್ ಆಗಿ ವಿಟಮಿನ್ ಸಿ ಅನ್ನೋದು ಹೈಯೆಸ್ಟ್ ಇರುತ್ತೆ. ಕ್ಯಾರೆಟ್ ಗಿಂತ ಒಳ್ಳೇದು, ಮೊಟ್ಟೆಗಿಂತ ಒಳ್ಳೇದು, ಆರೆಂಜ್ ಗಿಂತ ಒಳ್ಳೇದು. ಇದನ್ನ ಬೇರೆ ಯಾವ ಫುಡ್ಗೂ ಕೂಡ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಇದನ್ನ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿ ಕೂಡ ಇದ್ರೊಳಗಡೆ ಇದೆ. ಸೊ ಅದಕ್ಕೋಸ್ಕರನೇ ಬೇರೆ ದೇಶದಲ್ಲಿ ಈ ತರ ಫ್ರೆಶ್ ಆಗಿ ಅವ್ರಿಗೆ ಸಿಗಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ನಾರ್ಮಲ್ ಆಗಿ ಈ ರೀತಿ ಸೊಪ್ಪುಗಳನ್ನ ಕಿತ್ಕೊಂಡು ಸೊ ನೀವು ಇದನ್ನ ಕಟ್ಬಿಟ್ರೆ ಇದಾಗೆ ಎಲೆಯಾಗಿ ಉದುರು ಬಿಡುತ್ತೆ. ಎಲೆಯಾಗಿ ಉದುರಿದ್ಮೇಲೆ ಅದನ್ನ ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಸೇಲ್ ಮಾಡ್ತಾರೆ. ಮತ್ತೆ ಇದನ್ನ ತುಂಬಾ ಜನ ಕೇಳೋದು, ನಾವೆಲ್ಲಿ ಸೇಲ್ ಮಾಡೋದು, ಇವಾಗ ನಾವು ಈ ತರ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ದನ್ನ ನೀವು ಬ್ರ್ಯಾಂಡ್ ಮಾಡ್ಕೋಬೇಕು. ನಮ್ಮ ರೈತರದ್ದು ಸಮಸ್ಯೆ ಅದೇ. ನೀವು ಇದನ್ನ ಎತ್ಕೊಂಡೋಗಿ ಎಲ್ಲಾದ್ರೂ ಹಳ್ಳಿಗಳಲ್ಲಿ ಎಲ್ಲಾದ್ರೂ ಕೊಟ್ರೆ ಯಾರು ತಗೊಳ್ಳಲ್ಲ. ನೀವೇ ಓನಾಗಿ ಬ್ರ್ಯಾಂಡ್ ಮಾಡ್ಕೊಂಡು ಇವಾಗ ನಿಮ್ದೇನೋ ಒಂದು, ಇವಾಗ ಎಕ್ಸಾಂಪಲ್ ನಮ್ದು ವರ್ಧನ ಆರ್ಗ್ಯಾನಿಕ್ಸ್ ಅಂತ ಇದೆ. ಸೊ ನಮ್ದೇನಂದ್ರೆ ಇವಾಗ ವರ್ಧನ ಆರ್ಗ್ಯಾನಿಕ್ಸ್ ಮುರಿಂಗಾ ಪೌಡರ್ ಅಂತ ಸೇಲ್ ಮಾಡ್ತೀವಿ. ಸೊ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನಾವು ಪ್ರಮೋಟ್ ಮಾಡ್ಕೊಳ್ಳೋದು ಈಸಿ. ಸೊ ಆ ಥರ ನೀವು ಹೆಂಗ್ ಪ್ರಮೋಟ್ ಮಾಡ್ತೀರಾ ಅಥವಾ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಾ ಅನ್ನೋದು ತುಂಬಾ ಇದಾಗುತ್ತೆ. ಬಟ್ ಮುರಿಂಗಾ ಪೌಡರ್ನ ಸೇಲ್ ಮಾಡಿ ನಾರ್ತ್ ಇಂಡಿಯಾದಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿದವರು ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ರೈತರು ಒಂದೇ ಕೇಳ್ಕೊಳ್ಳೋದು, ರೈತರಿಗೆ ಮತ್ತೆ ಸಿಟಿಯಲ್ಲಿ ಇರುವಂತ ಜನಗಳಿಗೆ, ಒಂದು ನೀವು ಡೈರೆಕ್ಟಾಗಿ ಸೊಪ್ಪೇನಾದರೂ ತಿನ್ನಕ್ಕಾದ್ರೆ ಸೊಪ್ಪನ್ನೇ ತಿನ್ನಿ, ಇಲ್ಲಾಂದ್ರೆ ಆಗಿಲ್ಲ ಅಂದ್ರೆ ಮುರಿಂಗಾ ಪೌಡರ್ ಅಂತ ಸಿಗುತ್ತೆ. ಅದನ್ನ ತಗೊಂಡು ಆರ್ಗ್ಯಾನಿಕ್ ಆಗಿ ಬೆಳೆದಿರ್ಬೇಕು. ಅದು ಕೂಡ ಮುರಿಂಗಾ ಪೌಡರ್ ಅಂತ ಸಿಗುತ್ತೆ. ಅದನ್ನ ತಗೊಂಡು ಡೈಲಿ ಒಂದು ಬೆಳಗ್ಗೆ ಬಿಸಿ ನೀರಲ್ಲಿ ಕಲ್ಸ್ಕೊಂಡು ಕುಡಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಇವನ್ ಹೇರ್ ಫಾಲ್ಗೂ ಕೂಡ ತುಂಬಾ ಒಳ್ಳೇದು. ಹೇರ್ ಫಾಲು ಚೆನ್ನಾಗಿ ನಿದ್ದೆ ಬರುತ್ತೆ, ಮತ್ತೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ರೈತರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ನುಗ್ಗೆ ಸೊಪ್ಪು ಮರಗಳನ್ನ ಹಾಕಿ ನೋಡಿ, ಈ ರೀತಿ ಬದುಗಳಲ್ಲಿ ಹಾಕಿ. ಏನಕ್ಕಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ, ಮತ್ತೆ ಮಣ್ಣಿನ ಸವಕಳಿ ಅನ್ನೋದು ಕಡಿಮೆ ಆಗುತ್ತೆ. ಮತ್ತೆ ನೀವು ತಿಂತೀರಾ ತಿನ್ನಿ, ಇಲ್ಲಾಂದ್ರೆ ನಿಮ್ಗೆ ಸೊಪ್ಪು ಬೇಡವಾ, ಹಿಂಗ್ ಕಿತ್ಬಿಟ್ಟು ಮಣ್ಣಲ್ಲಿ ಸೇರಿಸ್ಬಿಟ್ರೆ ಇದು ಗೊಬ್ಬರ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ. ನೀವು